ಓಂ ಸಾಯಿ ಗುರುಭ್ಯೋ ನಮಃ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಪ್ರತಿಯೊಬ್ಬರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬ ಸ್ತ್ರೀಯನ್ನು ಮದುವೆಗೆ ಸಿದ್ಧತೆ ಮಾಡುತ್ತಿರುವಾಗ ಬರುವಂಥ ಒಂದು ವಿಶೇಷವಾದಂಥ ಪದ ಅಂದರೆ ಕುಜದೋಷ ಅಂತಂದು. ಈ ಕುಜದೋಷ ಅನ್ನೋದು ಏನು, ಅದರ ಅರ್ಥ ಏನು, ಪುರುಷನಿಗೂ ಕುಜದೋಷವಿರುತ್ತೆಯೇ, ಹಾಗಿದ್ದಲ್ಲಿ ಪುರುಷನಿಗೆ ಕುಜದೋಷ ಇದ್ರೂ ಪರವಾಗಿಲ್ಲ, ಸ್ತ್ರೀಗೆ ಇರಬಾರದು ಎನ್ನುವ ಒಂದು ಅರ್ಥ ಈಗಿನ ಜನಮನಸ್ಸಲ್ಲಿ ಬೆಳೆದು ಹೋಗಿದೆ. ಹಾಗಿದ್ದಲ್ಲಿ ಈ ಕುಜದೋಷವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದ್ದಾದರೂ ಹೇಗೆ, ಇದರ ಒಂದು ವಿಶ್ಲೇಷಣೆಯನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ. ಹೆಣ್ಣನ್ನು ತೋರಿಸ್ತಾ ಇದ್ದೀರಾ, ಕೇವಲ ಜಾತಕದಲ್ಲಿ ಕುಜದೋಷ ಇದೆ ಅನ್ನೋ ಒಂದು ಕಾರಣದಿಂದ ಅನೇಕ ಜನರು ತಮ್ಮ ಮಗಳನ್ನು ಮದುವೆಗೆ ಸಿದ್ಧಪಡಿಸಿದರೂ ಕೂಡ ಮದುವೆ ಆಗ್ತಾಯಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರು ಪಡುವಂಥ ಕಷ್ಟಗಳಿದಾವಲ್ಲ, ಅಷ್ಟಿಷ್ಟಲ್ಲ. ಇವತ್ತಿನ ಕಾರ್ಯಕ್ರಮ ಅಂತಹ ಕೆಲವು ಕುಟುಂಬದವರಿಗೆ, ಕೆಲವು ತಂದೆ ತಾಯಂದಿರಿಗೆ ಮೀಸಲಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಕಾರ್ಯಕ್ರಮ ಹೇಗಿರುತ್ತೆ ಅಂತ. ಪ್ರಥಮಾರ್ಥವಾಗಿ ಕುಜದೋಷ ಅಂದರೆ ಕುಜನಿಗೆ ಸಂಬಂಧಪಟ್ಟಂಥ ವಿಶಿಷ್ಟವಾದಂಥ ಒಂದು ದೋಷ ಅಂತ ಹೇಳ್ತಾರೆ. ಜಾತಕದ ಕುಂಡಲಿಯಲ್ಲಿ, ಜನ್ಮ ಕುಂಡಲಿಯಲ್ಲಿ ಕುಜನ ಸ್ಥಾನಮಾನವನ್ನು ನೋಡಿ ಈ ಕುಜದೋಷವನ್ನು ನಾವು ಲೆಕ್ಕವನ್ನು ಹಾಕ್ತಾ ಇರ್ತೀವಿ. ಸರಿ, ಸಂತೋಷ ಆಗಲಿ. ಆದರೆ ಬಹಳ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದಂಥ ವಿಚಾರ ಏನಂದರೆ, ಕುಜದೋಷ ಕೇವಲ ಸ್ತ್ರೀಗೆ ಮಾತ್ರನೇ, ಪುರುಷನಿಗೆ ಕುಜದೋಷವಿರುವುದಿಲ್ಲ. ಪುರುಷನಿಗೆ ಶುಕ್ರದೋಷವಿರುತ್ತೆ. ಹೆಣ್ಣಿಗೆ ಕುಜದೋಷವಿದ್ದಲ್ಲಿ ಗಂಡಿಗೆ ಶುಕ್ರದೋಷವಿರುತ್ತೆ. ಅದೇಗೆ ಸಾಧ್ಯ ಅಂತ ಹೇಳ್ತೀರಾ? ಕುಜ ವಿಶಿಷ್ಟವಾಗಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ವಿಚಾರವಾಗಿರುವುದರಿಂದ ಸ್ತ್ರೀಯ ಗರ್ಭಕೋಶಕ್ಕೆ ಆಧಾರಿತವಾಗಿ ಕುಜದೋಷವನ್ನು ನಾವು ಲೆಕ್ಕ ಹಾಕ್ತೀವಿ. ಪುರುಷನಿಗೆ ಗರ್ಭಕೋಶವಿಲ್ಲ, ಆದ್ದರಿಂದ ಶುಕ್ರದೋಷ ಅಂತ ಹೇಳ್ತೀವಿ. ಶುಕ್ರದೋಷ ಅಂತಂದರೆ ವೀರ್ಯಾಣುಗಳಿಗೆ ಸಂಬಂಧಪಟ್ಟಂಥ ದೋಷವನ್ನೇ ಶುಕ್ರದೋಷ ಅಂತ ಬಹಳ ಮುಖ್ಯವಾಗಿ ನಾವು ಪರಿಗಣಿಸಲ್ಪಡುತ್ತದೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಮುಂದುವರೆದು ಹೋಗ್ತಾ ನಾವು ಲೆಕ್ಕ ಹಾಕೋಣ. ಏನಿದು ಕುಜದೋಷ? ಜಾತಕದ ಕುಂಡಲಿಯಲ್ಲಿ ವಿಶಿಷ್ಟವಾಗಿ ಲಗ್ನಭಾವ, ತನುಭಾವದಲ್ಲಿ ಅಥವಾ ದ್ವಿತೀಯ ಭಾವದಲ್ಲಿ ಅಂದರೆ ಕುಟುಂಬ ಸ್ಥಾನದಲ್ಲಿ ನೋಡಿ, ಚತುರ್ಥ ಭಾವದಲ್ಲಿ, ಸುಖ ಸ್ಥಾನದಲ್ಲಿ, ಅಷ್ಟಮ ಭಾವ ತಗೊಳ್ಳಿ, ಅಷ್ಟಮ ಭಾವದಲ್ಲಿ, ಅಷ್ಟಮ ಭಾವ ವಿಶಿಷ್ಟವಾದಂಥ ಆಯುಷ್ಕಾರಕ ಭಾವ ಅಂತ ತಿಳ್ಕೊಳ್ಳೋಣ ಇಲ್ಲಿ. ಮತ್ತು ವ್ಯಯಭಾವ ಮಾತ್ರ ಲೆಕ್ಕ ಹಾಕೋಣ. ವ್ಯಯಭಾವ ಅಂದರೆ ಶಯನ ಭಾವ ಅಂತ ಹೇಳ್ತೀವಿ. ಈ ಒಂದು ಭಾವಗಳಲ್ಲಿ ಸ್ತ್ರೀಗೇನಾದರೂ ಕುಜನಿದ್ದಲ್ಲಿ ಅದನ್ನು ನಾವು ಕುಜದೋಷ ಅಂತ ಬಹಳ ಸೀರಿಯಸ್ ಆಗಿ ಕೌಂಟ್ ಮಾಡ್ತೀವಿ ನಾವು ಇಲ್ಲಿ. ಹಾಗಿದ್ದಲ್ಲಿ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಕುಜದೋಷ ಇರಲೇಬೇಕಲ್ಲ. ಕಾರಣ ಏನು ಗೊತ್ತಾ? ಕೆಲವೊಂದು ಜಾತಕ ವಿಮರ್ಶಕರು ಲಗ್ನಭಾವದಿಂದ ಕುಜನನ್ನು ಲೆಕ್ಕ ಹಾಕಿದರೆ, ಕೆಲವೊಬ್ಬರು ಚಂದ್ರಭಾವದಿಂದ, ಚಂದ್ರ ಯಾವ ಮನೆಯಲ್ಲಿರ್ತಾನೋ ಅವನಿಂದ ಕುಜದೋಷವನ್ನು ಕೌಂಟ್ ಮಾಡ್ತಾರೆ. ಇದು ಸರಿಯಲ್ಲ. ಆ್ಯಕ್ಚುಲಿ ಒಂದೇ ಒಂದು ವಿಶಿಷ್ಟವಾದಂಥ ಪ್ರಾಧಾನ್ಯತೆಯನ್ನು ಕೊಡಬೇಕಾದಂಥ ವಿಚಾರ ಏನಂದರೆ, ಲಗ್ನಭಾವದಿಂದ ಮಾತ್ರನೇ ನಾವು ಕುಜದೋಷವನ್ನು ಲೆಕ್ಕ ಹಾಕಬೇಕಾಗುತ್ತೆ. ಏನು? 1ನೇ ಭಾವ, 2, 4, ಅಷ್ಟಮ ಮತ್ತು ವ್ಯಯಭಾವ 11ನೇ ಭಾವ, ಇವುಗಳನ್ನು ಮಾತ್ರ ಲೆಕ್ಕ ಹಾಕಬೇಕಾಗುತ್ತೆ. ಅಲ್ಲೇನಾದರೂ ಕುಜನಿದ್ದಲ್ಲಿ ಡೆಫಿನೆಟ್ಲಿ ಅಲ್ಲಿ ಕುಜದೋಷ ಅಂತ ಹೇಳ್ತೀವಿ. ಏನಿದು ಕುಜದೋಷ? ಹಾಗಿದ್ದಲ್ಲಿ ಕುಜದೋಷ, ಕುಜ ಅಂದ್ರೆ ನೋಡಿ ಅಗ್ನಿ ಅಂತ ಹೇಳ್ತೀವಿ. ಅಗ್ನಿ ಅರ್ಥಾತ್ ಏನಂದರೆ ಆ ಹೆಣ್ಣಿಗೆ ಇರುವಂತಹ ಕೋಪತಾಪಗಳು ಮತ್ತು ಆ ಒಂದು ಹೆಣ್ಣಿಗೆ ಇರುವಂಥ ರಕ್ತ ಪರಿಚಲನೆಯ ಬಗ್ಗೆ, ಹಾಗೂ ಆ ಹೆಣ್ಣಿಗೆ ಇರುವಂತಹ ಒಂದು ಯೂಟ್ರಸ್ ಅಂತ ಹೇಳ್ತೀವಲ್ಲ, ಗರ್ಭಕೋಶದ ತೊಂದರೆಗಳನ್ನು ಸೂಚಿಸುವುದೇ ಭಾಳ ವಿಶಿಷ್ಟವಾದಂಥ ಕುಜದೋಷ. ಮತ್ತು ಆ ಹೆಣ್ಣು ತುಂಬ ಕೋಪತಾಪಗಳಿಂದ ಮಾತನಾಡುವಂಥ ಮಾತುಗಳು ಇರ್ತವಲ್ವ, ಅದು ಕೂಡ ಕುಜದೋಷ. ದ್ವಿತೀಯ ಭಾವದಿಂದ ಅದನ್ನು ನಾವು ನೋಡ್ತೀವಿ. ಹೀಗಿರುವಾಗ ಆ ಹೆಣ್ಣಿಗೆ ಆ ಕುಜ ಯಾವ ಸ್ಥಾನದಲ್ಲಿದ್ದಾನೋ ಅದೇ ರೀತಿಯಾಗಿ ಆ ಹೆಣ್ಣಿನ ವರ್ತನೆ ಇರುತ್ತೆ. ಹಾಗಿದ್ದಲ್ಲಿ ಪುರುಷನಿಗೆ ಕುಜದೋಷ ಇಲ್ಲ ಅಂತ ನಾನು ಹೇಳಿದ್ದೀನಿ ನಿಮಗೆ. ಪುರುಷನಿಗೆ ಶುಕ್ರದೋಷ ಇರುತ್ತೆ, ಕುಜದೋಷವಿರುವುದಿಲ್ಲ. ಇದು ಬಹಳ ಮುಖ್ಯವಾದಂಥ ವಿಚಾರ.
ಈಗ ತಾನೇ ನಾನು ಹೇಳಿದ ಹಾಗೆ ಜಲರಾಶಿಗಳಲ್ಲಿ ಕುಜನಿದ್ದಲ್ಲಿ ಯಾವುದೇ ರೀತಿಯ ಕುಜದೋಷ ಬರೋದಿಲ್ಲ. ಕಾರಣ ಏನು? ಕುಜ ಅಗ್ನಿತತ್ವ ರಾಶಿಯಾಗಿದ್ದು ಅಥವಾ ಅಗ್ನಿತತ್ವ ಕುಜ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ, ವಿದ್ಯುತ್ ಕಾಂತಿಗೆ ಸಮಪ್ರಭ ಇನ್ ದ ಸೆನ್ಸ್ ವಿದ್ಯುತ್ ಕಾಂತಿಗೆ ಸಮನಾದವನು. ಅಷ್ಟೊಂದು ಆ ಒಂದು ಹೆಣ್ಣಿನಲ್ಲಿ ಆ ಒಂದು ದೈಹಿಕ ಮತ್ತು ಮಾನಸಿಕ ಅಕೋಪತಾಪಗಳಿದ್ದೇ ಇರುತ್ತೆ. ಆದರೆ ಇದೇ ಜಲರಾಶಿಗಳಲ್ಲಿದ್ದಾಗ, ಯಾವುದು ಜಲರಾಶಿ? ಮೀನ, ಕರ್ಕ ಮತ್ತು ವೃಶ್ಚಿಕ ರಾಶಿಗಳಲ್ಲಿದ್ದಾಗ ಆ ಹೆಣ್ಣಿಗೆ ಕುಜದೋಷ ಇರೋದಿಲ್ಲ. ಕುಜದೋಷ ಇಲ್ಲದೇ ಇರುವಂಥ ರಾಶಿಗಳು ಇವು 3. ಅದೇ ರೀತಿ ಕೆಲವೊಂದು ನಕ್ಷತ್ರಗಳಿದ್ದಾವೆ. ಈ ನಕ್ಷತ್ರಗಳಲ್ಲಿದ್ದರೂ ಕೂಡ ಕುಜದೋಷ ಆ ಹೆಣ್ಣಿಗೆ ಇರುವುದಿಲ್ಲ. ಇದನ್ನು ಲೆಕ್ಕ ಹಾಕಬೇಕು ನೀವು, ಯಾವ ನಕ್ಷತ್ರಗಳಲ್ಲಿ ಕುಜದೋಷ ಇರೋದಿಲ್ಲ ಅಂತ. ಮೊಟ್ಟ ಮೊದಲಿಗೆ ಅಶ್ವಿನಿ, ಮೃಗಶಿರ, ಪುನರ್ವಸು, ಪುಷ್ಯ ಈ 4 ನಕ್ಷತ್ರದಲ್ಲಿ ಕುಜನಿದ್ರೂ ಕೂಡ ಕುಜದೋಷ ಬರುವುದಿಲ್ಲ. ಅದೇ ರೀತಿ ಆಶ್ಲೇಷ, ಉತ್ತರ, ಸ್ವಾತಿ ನಕ್ಷತ್ರ, ಅನುರಾಧ ಈ 4 ನಕ್ಷತ್ರಗಳಲ್ಲಿ ಕುಜನಿದ್ದಲ್ಲಿ ಅದು ಡೆಫಿನೆಟ್ಲಿ ಕುಜದೋಷ ಎಂದು ಪರಿಗಣಿಸಲಾಗದು. ನಂತರ ಪೂರ್ವಾಷಾಢ, ರೇವತಿ, ಉತ್ತರ ಭಾದ್ರ ಈ ಒಂದು ನಕ್ಷತ್ರದಲ್ಲಿ ಕುಜನಿದ್ರೂ ಕೂಡ ಇದನ್ನು ಕುಜದೋಷ ಅಂತ ಪರಿಗಣಿಸಲೇಬಾರದು. ನೀವು ನೆನಪಿಡಬೇಕಾದಂಥ ಬಹಳ ಮುಖ್ಯ ವಿಚಾರ ಹೇಳ್ತೀನಿ. ಯಾವುದೋ ಹೆಣ್ಣಿನ ಜಾತಕವನ್ನು ನಿಮ್ಮ ಮಗನಿಗೆ ಹೊಂದಾಣಿಕೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಜಾತಕವನ್ನು ತಗೊಂಡೋಗಿ ಪುರೋಹಿತರ ಹತ್ರನೋ ಅಥವಾ ಒಬ್ಬ ಆಸ್ಟ್ರಾಲಜರ್ ಹತ್ರನೋ ತಗೊಂಡೋಗಿ ಕೊಡ್ತೀರ. ಕೊಟ್ಟಾಗ ಅವರು ಕೇವಲ ಕುಂಡಲಿಯಲ್ಲಿ ನೋಡಿ ಅದು 1ನೇ ಭಾವ, 2ನೇ ಭಾವ, 4, 8, 12 ಕೆಲವೊಂದು ಸಾರಿ 6ನೇ ಭಾವನೂ ಲೆಕ್ಕ ಹಾಕ್ತಾರೆ, 7ನೇ ಭಾವನೂ ಲೆಕ್ಕ ಹಾಕ್ತಾರೆ. ಈ ಭಾವಗಳಲ್ಲಿ ಇದೆ ಅಂತಂದು ಕುಜದೋಷ ಇದೆ, ಅದನ್ನು ನೀವು ರಿಜೆಕ್ಟ್ ಮಾಡ್ತೀರ. ಅದು ತಪ್ಪು ಅನಿಸುತ್ತೆ. ಯಾಕಂದರೆ ಒಂದು ಹೆಣ್ಣಿನ ಜೀವನ ನೋಡಿ, ಇದು ಹೆಣ್ಣಿನ ಜೀವನ. ಅದರೊಂದಿಗೆ ನಿಮಗೆ ಈಗ ಹೇಳಿರುವಂಥ ರಾಶಿ ಮತ್ತು ನಕ್ಷತ್ರಗಳನ್ನ ಕನಿಷ್ಠ ಸ್ವಲ್ಪ ಗಮನದಲ್ಲಿಟ್ಕೊಂಡು, ಓಹೋ ಈ ನಕ್ಷತ್ರಗಳಲ್ಲಿದ್ದರೆ ಕುಜದೋಷ ಇರೋದಿಲ್ಲ ಅಂತ ಸ್ವಯಂ ನೀವೇ ತಿಳ್ಕೊಂಡಾದರೂ ಕೂಡ ಆ ಹೆಣ್ಣಿನ ಜಾತಕವನ್ನು ನಿಮ್ಮ ಮಗನ ಜಾತಕದೊಂದಿಗೆ ಹೊಂದಾಣಿಕೆ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಿರೋದು, ನೀವು ಜಾತಕದ ಹೊಂದಾಣಿಕೆಯನ್ನು ಎಕ್ಸ್ಪರ್ಟ್ಸ್ ಯಾರಿರ್ತಾರೋ, ತುಂಬ ನುರಿತಂತಹ ಶಾಸ್ತ್ರಜ್ಞರಿರ್ತಾರೋ ಅಂಥವ್ರ ಹತ್ರನೇ ತೋರಿಸೋದು ಬಹಳ ಮುಖ್ಯ ಅನಿಸುತ್ತೆ. ಇಲ್ವಾದಲ್ಲಿ ಏನಾಗುತ್ತೆ, ರಾಂಗ್ ಕಾನ್ಸೆಪ್ಟ್ನಿಂದ ಒಂದು ಹೆಣ್ಣಿಗೆ ವಿವಾಹದ ತೊಂದರೆ ಆಗುತ್ತೆ. ಈಗ ಕೆಲವೊಂದು ಸೊಲ್ಯೂಷನ್ಸ್ ಇದ್ದಾವೆ. ಕುಜದೋಷ ಇದೆ ಅಂತಂದೇಳಿ ತಿಳ್ಕೊಂಡ್ರು ಕೂಡ ಕೆಲವೊಂದು ಸೊಲ್ಯೂಷನ್ಸ್ ಇದ್ದಾವೆ. ಏನು ಸೊಲ್ಯೂಷನ್? ಯಾವುದೇ ಸ್ತ್ರೀ 35 ವರ್ಷಗಳನ್ನು ದಾಟಿದ ನಂತರ ಅಲ್ಲಿ ಕುಜದೋಷ ಸ್ವಯಂ ನಿರ್ಮೂಲನೆಯಾಗುತ್ತೆ. 35 ನೋಡಿ ಹೇಳ್ತಾರೆ, 35 ವರ್ಷದ ನಂತರ ಮಕ್ಕಳನ್ನು ಹೆರೋದು ತುಂಬ ತಪ್ಪು ಅಂತಂದೇಳಿ. ತಪ್ಪು ಅನ್ನೋದಕ್ಕಿಂತ ಕಷ್ಟನೂ ಯಾಕಂದರೆ ಹುಟ್ಟುವಂಥ ಮಕ್ಕಳು ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಪಡೆಯುವುದಿಲ್ಲ. ಆದ್ದರಿಂದ ಅಲ್ಲಿ ಕುಜದೋಷ ಹೊರಟೋಗಿರುತ್ತೆ. ಇನ್ನು ಎರಡನೇ ಸೊಲ್ಯೂಷನ್, ಯಾವ ಸ್ತ್ರೀಗೆ ಕುಜದೋಷ ಇರುತ್ತೋ ಆ ಸ್ತ್ರೀ ಗರ್ಭಾಶಯಕ್ಕೆ ಸಂಬಂಧಪಟ್ಟಂಥ ಯೋಗ ವಿಧಾನಗಳನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಬರಲೇಬೇಕು. ಅದರಿಂದ ಕುಜದೋಷದಿಂದ ಉಂಟಾಗುವಂಥ ದೈಹಿಕ ಬಾಧೆಗಳಿಂದ ನೀವು ದೂರ ಇರಬಹುದು. 3ನೇದು, ಕುಜದೋಷ ಯಾವ ರಾಶಿಯಲ್ಲಿದೆಯೋ ಆ ರಾಶಿಗೆ ಸಂಬಂಧಪಟ್ಟಂಥ ರಾಶಾಧಿಪತಿಯ ಸ್ತೋತ್ರಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು. ಜೊತೆಗೆ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳಲೇಬೇಕು. ಹಾಗಿದ್ದಲ್ಲಿ ಆ ಕುಜದೋಷದ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಯಾವುದೇ ರೀತಿಯ ತೊಂದರೆಗಳನ್ನು ಮಾಡೋದಿಲ್ಲ. ಇನ್ನು ಶಾಸ್ತ್ರ ಸಂಬಂಧವಾಗಿ ಕುಂಭ ವಿವಾಹ, ಅನೇಕ ವಿವಾಹಗಳಿಗೆ ಇನ್ನು ಶಾಸ್ತ್ರ ಸಂಬಂಧವಾಗಿ ಕುಂಭ ವಿವಾಹ ಇನ್ನಿತರೆ ಪರಿಹಾರಗಳು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ಆಸ್ಟ್ರಾಲಜರ್ಸ್ ಆಗಲಿ ಪುರೋಹಿತರಾಗಲಿ ಹೇಳ್ತಾರೆ. ಅದನ್ನು ಪಾಲಿಸಲೇಬೇಕಾಗುತ್ತೆ. ಮಾಡಿದ್ರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ, ನೆಮ್ಮದಿ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಈ ಕುಜದೋಷ ಹೊಂದಿರುವಂಥ ಸ್ತ್ರೀ ಕೆಂಪು ಬಟ್ಟೆಗಳ ಧಾರಣೆಯನ್ನು ಇವತ್ತಿನಿಂದನೇ ಕೈ ಬಿಟ್ಬಿಡಿ. ದಯಮಾಡಿ ಕೆಂಪು ವಸ್ತ್ರಗಳನ್ನು, ಕೆಂಪು ವಸ್ತುಗಳನ್ನು ನಿಮ್ಮ ಹತ್ರ ಯಾವತ್ತೂ ಇಟ್ಕೊಳ್ಬೇಡಿ. ಇದು ನಿಮ್ಮ ಕುಜದೋಷದ ಇಂಪ್ಯಾಕ್ಟನ್ನು ಇನ್ನೂ ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ.
ದಯಮಾಡಿ ಕೆಂಪು ವಸ್ತ್ರಗಳನ್ನು ನಿಮ್ಮಲ್ಲಿ ಯಾವತ್ತೂ ಇಟ್ಕೋಬೇಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇವತ್ತಿನ ಈ ಕಾರ್ಯಕ್ರಮ ಎಲ್ಲೋ ಒಂದು ಕಡೆ ನೊಂದ ಜೀವಿಗಳಿಗೆ, ಈ ಕುಜದೋಷದಿಂದ ನೊಂದು ಹೋಗಿರುವಂಥ ಕುಟುಂಬದ ದಂಪತಿಗಳಿಗೆ, ತಂದೆ ತಾಯಿಯಂದರಿಗೆ ಇದರ ಒಂದು ಉಪಯೋಗ ಆಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಸಾಯಿ ಗುರುಭ್ಯೋ ನಮಃ.